ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಬಜೆಟ್ ಇದಾಗಿದೆ. ಕರ್ನಾಟಕದ ಸಾಲ 7,64,655 ಕೋಟಿ ರೂಪಾಯಿ. ಈ ವರ್ಷ 1,16,000 ಕೋಟಿ ಸಾಲ ಪಡೆಯೋಕೆ ಸರ್ಕಾರ ಮುಂದಾಗಿದೆ. ರಾಜ್ಯದ ಆರ್ಥಿಕತೆ ಬೆಳವಣಿಗೆ 7.4ರಷ್ಟಿದೆ. ಸಿದ್ದು ಬಜೆಟ್ ಮುಳುಗುತ್ತಾ ರಾಜ್ಯ? ಯಾರು ಎಷ್ಟು ಸಾಲ ಮಾಡಿದ್ದಾರೆ? 4,09,000 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಇದಾಗಿದ್ದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಇದಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಅಂತಾನೆ 50,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿರಿಸಲಾಗಿದೆ. ಅದರ ಜೊತೆಗೆ ಇತರ ಅಭಿವೃದ್ಧಿ ಯೋಜನೆಗಳಿಗೂ ಸಹ ಹಣದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಶಿಕ್ಷಣ ಇಲಾಖೆಗೆ 45,286 ಕೋಟಿ, ಇಂಧನಕ್ಕೆ 26,896 ಕೋಟಿ, ನೀರಾವರಿಗೆ 22,181 ಕೋಟಿ, ಆರೋಗ್ಯಕ್ಕೆ 17,473 ಕೋಟಿ, ಕಂದಾಯಕ್ಕೆ 17,201 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 16,955 ಕೋಟಿಯನ್ನು ಮೀಸಲಿರಿಸಿದ್ದಾರೆ. ಸೊ ಈ ವರ್ಷ 1,16,000 ಕೋಟಿ ರೂಪಾಯಿ ಸಾಲ ಪಡೆಯೋಕೆ ಸರ್ಕಾರ ಮುಂದಾಗಿದೆ. ಕರ್ನಾಟಕ ಅಂದ್ರೆ ಮೊದಲಿಂದಾನು ಹಣಕಾಸು ಶಿಸ್ತು ಬೆಳೆಸ್ಕೊಂಡುವಂತ ರಾಜ್ಯ. ಸೊ ಸಾಲ ಕೂಡ ತೀರಾ ಹೆಚ್ಚಿಲ್ಲ. ಬಜೆಟ್ನಲ್ಲಿ ಘೋಷಿಸಿದ ಪ್ರಕಾರ ಕರ್ನಾಟಕದ ಒಟ್ಟು ಸಾಲ 7,64,655 ಕೋಟಿ ರೂಪಾಯಿ ಇದೆ. ಇದು ರಾಜ್ಯ GDPಯ 24.91ರಷ್ಟಿದೆ. ಸೊ ಕೇಂದ್ರ ಸರ್ಕಾರದಿಂದ 7,000 ಕೋಟಿ ರೂಪಾಯಿ ಸಾಲ ಪಡೆಯುತ್ತೆ. ಇನ್ನು ಮಾರುಕಟ್ಟೆ ಸಾಲ 1,05,000 ಕೋಟಿ ರೂಪಾಯಿ. ಇನ್ನು LIC, NCCF, NCDC, RIDF ನಿಂದ 4,000 ಕೋಟಿ ರೂಪಾಯಿ ಸಾಲ. ಹಾಗೆಯೇ ವಿವಿಧ ಬಂಡವಾಳ ಜಮೆಯಿಂದ 36 ಕೋಟಿ ರೂಪಾಯಿ ಸಾಲ, ಮುಂಗಡಗಳ ವಸೂಲಿಂದ 134 ಕೋಟಿ ರೂಪಾಯಿ. ಸೊ ಒಟ್ಟು ಸಾಲ 1,16,170 ಕೋಟಿ ರೂಪಾಯಿ. ಸೊ 2025-26 ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 7,64,655 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಇನ್ನು 2025-26ನೇ ಸಾಲಿಗೆ 19,262 ಕೋಟಿ ರೂಪಾಯಿಗಳ ರಾಜಸ್ವ ಕೊರತೆಯನ್ನು ಅಂದಾಜಿಸಲಾಗಿದ್ದು ಇದು GSDPಯ 0.63ರಷ್ಟಿರುತ್ತೆ. ಸೊ ವಿತ್ತೀಯ ಕೊರತೆ 90,428 ಕೋಟಿ ರೂಪಾಯಿಗಳು ಅಂತ ಅಂದಾಜಿಸಲಾಗಿದೆ. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇನ್ನು GSDP 2.95ರಷ್ಟಿದೆ ಅಂತ CM ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಹಾಗೂ ಗೋಧಿ ಮೀಡಿಯಾಗಳು CM ಸಾಲ ಮಾಡ್ತಿದ್ದಾರೆ, ಕರ್ನಾಟಕವನ್ನ ಮುಳುಗಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಹಾಗಾದ್ರೆ ಈ ಹಿಂದೆ CMಗಳಿದ್ದಂಥವ್ರು ಎಷ್ಟೆಷ್ಟು ಸಾಲ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ SM ಕೃಷ್ಣ ಅವರು 3,590 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ಇನ್ನು N ಧರ್ಮಸಿಂಗ್ ಅವರು 15,635 ಕೋಟಿ ರೂಪಾಯಿ ಸಾಲ ಮಾಡಿದ್ರು. HD ಕುಮಾರಸ್ವಾಮಿ 3,545 ಕೋಟಿ ರೂಪಾಯಿ, BS ಯಡಿಯೂರಪ್ಪ 25,653 ಕೋಟಿ ರೂಪಾಯಿ, ಇನ್ನು DV ಸದಾನಂದ ಗೌಡ 9,464 ಕೋಟಿ ರೂಪಾಯಿ, ಜಗದೀಶ್ ಶೆಟ್ಟರ್ 13,464 ಕೋಟಿ ರೂಪಾಯಿ, ಹಾಗೆ CM ಸಿದ್ದರಾಮಯ್ಯ 3.75 ಲಕ್ಷ ಕೋಟಿ ರೂಪಾಯಿಯನ್ನ ಸಾಲ ಮಾಡಿದ್ದಾರೆ. ಇನ್ನು ನಮ್ಮ ರಾಜ್ಯ ಸಾಲದಲ್ಲೇ ಮುಳುಗಿದ್ಯಾ ಅನ್ನೋದನ್ನ ನೋಡೋದಾದ್ರೆ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ವೇಗವಾಗಿ ಬೆಳವಣಿಗೆ ಹೊಂದ್ತಾ ಇರುವಂತಹ ರಾಜ್ಯಗಳಲ್ಲಿ ಒಂದು. ದೇಶದ GDPಗೆ 8.4ರಷ್ಟು ಕೊಡುಗೆ ಕರ್ನಾಟಕ ಕೊಟ್ಟಿದೆ. 2024-25ನೇ ಸಾಲಿನಲ್ಲಿ ರಾಜ್ಯದ ಆರ್ಥಿಕತೆ ಬೆಳವಣಿಗೆ 7.4ರಷ್ಟಿದೆ. ಆದರೆ ದೇಶದ ಆರ್ಥಿಕತೆ 6.4ರಷ್ಟಿದೆ. ಅಷ್ಟೇ ಅಲ್ಲ, ಪ್ರಸಕ್ತ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 51,000 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರ ಜೊತೆಗೆ ವಿತ್ತೀಯ ಕೊರತೆಯನ್ನ GSDPಯ 3 ಮಿತಿಯೊಳಗೆ ಮತ್ತು ಒಟ್ಟು ಹೊಣೆಗಾರಿಕೆಯ GSDPಯ 25ರೊಳಗೆ ನಿಯಂತ್ರಿಸಿ ವಿತ್ತೀಯ ಶಿಸ್ತನ್ನು ಸಹ ರಾಜ್ಯ ಸರ್ಕಾರ ಪಾಲಿಸಿದೆ. ಸೊ ಈಗ ಗೊತ್ತಾಗೋದು ಸರ್ಕಾರದ ಬಜೆಟ್ನಿಂದ ಸಾಲ ಹೆಚ್ಚಾಗಿಲ್ಲ, ಕರ್ನಾಟಕದ ಸಾಲದ ಹೊರೆ ಹೆಚ್ಚಾಗಿಲ್ಲ, ಅಥವಾ ಕರ್ನಾಟಕ ಸಾಲದ ಹೊರೆಯಲ್ಲಿ ಮುಳುಗಿಲ್ಲ ಅನ್ನೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.